ಅಶ್ವಿನಿ ಮೇಡಮ್ ಅವರು ರೆಗ್ಯುಲರ್ ಆಗಿ ಏನು ಸಮಾಧಿಗೆ ಹೋಗೋದಿಲ್ಲ, ಬಟ್ ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗ್ತಾರೆ. ಖಂಡಿತವಾಗಿಯೂ ಕೂಡ ಅಪ್ಪು ಅವರ ಮೇಲೆ ಮೊದಲು ಎಷ್ಟು ಪ್ರೀತಿ ಇತ್ತೋ ಇವಾಗಲೂ ಅದೇ ಪ್ರೀತಿಯನ್ನು ಅಶ್ವಿನಿ ಮೇಡಮ್ ಬಿಟ್ಕೊಂಡಿದ್ದಾರೆ. ಅಪ್ಪು ಅವರ ಆಸೆಯಂತೆ ಒಳ್ಳೊಳ್ಳೆ ಸಿನಿಮಾ ಕೆಲಸಗಳು ಕೂಡ ನಡೀತಾ ಇದೆ. ಕೆಲವೊಂದು ಬಾರಿ ಅಪ್ಪು ಅವರ ಸಮಾಧಿ ಅಂದರೆ ಅವರ ಸ್ಮಾರಕಕ್ಕೆ ಹೋಗಿ ಶಾಂತ ರೀತಿಯಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಧ್ಯಾನವನ್ನು ಮಾಡ್ತಾರೆ. ಅಶ್ವಿನಿ ಮೇಡಮ್ಗೆ ಇಲ್ಲಿ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಅಲ್ಲದೆ ಅಭಿಮಾನಿಗಳು ಪ್ರತಿನಿತ್ಯ ಪ್ರತಿ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಹೋಗಿ ಅಪ್ಪು ಅವರ ದರ್ಶನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅವರ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ. ಅಭಿಮಾನಿಗಳು ಕೂಡ ಹೇಳ್ತಾರೆ ಇಲ್ಲಿ ಬಂದರೆ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ತುಂಬುತ್ತೆ. ಸೊ ಹೀಗಾಗಿ ಸಾಕಷ್ಟು ಸತಿ ಕೂಡ ಅಭಿಮಾನಿಗಳು ತಪ್ಪದೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಅಣ್ಣವರ ಸ್ಮಾರಕಕ್ಕೂ ಕೂಡ ಅಲ್ಲೇ ಪಕ್ಕದಲ್ಲಿ ಇರುತ್ತೆ, ನೋಡಿ ಬರ್ತಾರೆ. ಅಶ್ವಿನಿ ಮೇಡಮ್ಗೆ ಅಪ್ಪು ಅವರು ಸರ್ವಸ್ವ ಆಗಿದ್ರು. ಅಪ್ಪು ದೊಡ್ಡ ಜವಾಬ್ದಾರಿಯನ್ನು ಬಿಟ್ಟೋದ್ರು, ಅದುವೇ PRK ಪ್ರೊಡಕ್ಷನ್. ಅದನ್ನು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಅಪ್ಪು ಅಭಿಮಾನಿಗಳು ಮತ್ತು ಎಲ್ಲರೂ ಕೂಡ ಅಶ್ವಿನಿ ಮೇಡಮ್ನ ಒಂದು ದೊಡ್ಡ ಸ್ಥಾನದಲ್ಲಿ ತಂದು ಇಳಿಸಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಕಾರ್ಯಕ್ರಮಗಳು, ಚೀಫ್ ಗೆಸ್ಟ್ ಆಗಿ ಹೋಗುವಂಥದ್ದು ಎಲ್ಲವನ್ನೂ ಕೂಡ ಅಶ್ವಿನಿ ಮೇಡಮ್ ಅವರೇ ನಿಭಾಯಿಸ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅಭಿಮಾನಿಗಳು ಮತ್ತು ಸಂಘಟನೆಯವರಾಗಿರ್ಬೋದು, ಬೇರೆ ಬೇರೆ ಚಿತ್ರತಂಡದವರಿಗೂ ಕೂಡ ಒಳ್ಳೆಯ ಸಪೋರ್ಟನ್ನು ಮಾಡ್ತಾರೆ. ಕರೆದಂಥ ಎಲ್ಲ ಫಂಕ್ಷನ್ಗೂ ಕೂಡ ಆಲ್ಮೋಸ್ಟ್ ವಿಸಿಟ್ ಮಾಡ್ತಾರೆ. ಹೊಸೊಬ್ಬರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು.